ಜಸ್ಟಿಸ್ ಫಾರ್ ಸ್ವಾತಿ ರಿಪಬ್ಲಿಕ್ ಕನ್ನಡ ಕೂಡ ದೊಡ್ಡ ಮಟ್ಟದ ಅಭಿಯಾನವನ್ನು ನಡೆಸ್ತಾ ಇದೆ. ಈ ಸ್ವಾತಿ ಕೊಲೆಯ ಭೀಕರತೆ ಯಾವ ರೀತಿಯಾಗಿದೆ ಅಂತ ಹೇಳಿದ್ರೆ, ರಾಣೆಬೆನ್ನೂರಿನ ಫತ್ತೇಪುರದಲ್ಲಿ ತುಂಗಾಭದ್ರಾ ನದಿಯಲ್ಲಿ ಶವ ಸಿಕ್ಕಿದೆ. ಸ್ವಾತಿ ಮೃತದೇಹ ಸಿಕ್ಕ ಸ್ಥಳದಿಂದ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಕೂಡ ಮಾಡ್ತಾ ಇದೆ. ನಮ್ಮೂರಲ್ಲಿ ಇದೇ ಮೊದಲು ನದಿಯಲ್ಲಿ ಹೆಣ ತೇಲಿ ಬಂದಿದ್ದು, ನದಿ ನೀರಿನ ಹರಿವು ಜಾಸ್ತಿ ಇದೆ, ಹಾಗಾಗಿ ಶವ ತೇಲಿ ಬಂದಿದೆ. ನಮ್ಮ ಸ್ನೇಹಿತರೆಲ್ಲ ಸೇರಿ ದೇಹವನ್ನ ಹೊರಗಡೆ ತೆಗೆದ್ರು. ಮೃತದೇಹ ನೋಡಿದ ಸ್ಥಳೀಯರಿಂದ ರಿಪಬ್ಲಿಕ್ ಕನ್ನಡಕ್ಕೆ ಮಾಹಿತಿ. ಫತ್ತೇಪುರ ಗ್ರಾಮದಲ್ಲಿ ಹನುಮಂತನ ಗುಡಿಯ ಎದುರುಗಡೆ ಸ್ವಾತಿಯ ಮೃತದೇಹ 6ನೇ ತಾರೀಕು ಪತ್ತೆಯಾಗುತ್ತೆ. 3ನೇ ತಾರೀಕು ಆಕೆಯ ಕೊಲೆಯಾಗುತ್ತೆ. ಕೊಲೆಯಾಗಿ 6ನೇ ತಾರೀಕು ಮೃತದೇಹ ಪತ್ತೆಯಾಗುತ್ತೆ. ಅದು ಐಡೆಂಟಿಫೈ ಮಾಡ್ತಾರೆ. 7ನೇ ತಾರೀಕು ಆಕೆಯ ತಾಯಿ ಕೊಟ್ಟಂತ ಕಂಪ್ಲೇಂಟ್ ಆಧಾರದ ಮೇಲೆ. ಆ ದಿನ ಏನಾಯ್ತು ಸರ್? ತಮ್ಗೇನ್ ಮಾಹಿತಿ ಬಂತು ಸರ್? ನಮಗೆ ಫೋನ್ ಕರೆ ಬಂದ್ ಸರ್, ನಮ್ಮೂರಲ್ಲಿ ಡೆಡ್ ಬಾಡಿ ಐತಿ ಅಂತಂದು. ಆಮೇಲೆ ಕಡೆಗೆ ನಾವು ಮಕ್ಕಳೂರಾಗಿದ್ವಿ ಸರ್. ಅದನ್ನ ಬಿಟ್ರೆ ಮತ್ತೇನ್ ಮಾಹಿತಿ? ಅವತ್ತು ನಿಮ್ಗೆ ಏನ್ ಮಾಹಿತಿ ಕೊಟ್ರು ಸರ್? ಸರ್ ಡೆಡ್ ಬಾಡಿ ಬಂದೈತಿ ಅಂತ ಮಾಹಿತಿ ಕೊಟ್ರು ಸರ್. ಯಾರದ್ದು, ಏನು, ಎತ್ತ, ಎಲ್ಲಿ ಅಂತ ಹೇಳಿದ್ರು? ಎಲ್ಲಿ ಅಂತಂದ್ ಏನ್ ಹೇಳಿಲ್ಲ ಸರ್. ಅದು ಗೊತ್ತಾಗ್ತಾ ಇದ್ದಲ್ರಿ ಅದ್ರ ಮುಖ ಅಂತಂದು. ನೀವು ನೋಡಿದ್ರ ಅದ್ರ ಡೆಡ್ ಬಾಡಿ ಫೋಟೋ ನೋಡಿದ್ರಾ? ಫೋಟೋ ಗೀಟ ಏನೋ ನೋಡಿಲ್ಲ ಸರ್. ಹಂಗ ಫೋನ್ ಎಲ್ಲಿ ಸಿಕ್ತು ಅಂತ ಹೇಳಿದ್ರು? ಇಲ್ಲೇ ಸರ್, ಇದೇ ಜಾಗದಲ್ಲಿ ಸಿಕ್ತು ಅಂತ ಹೇಳಿದ್ರು. ಹೌದು ಸರ್. ಯಾಕೆ ಇದೇ ರೀತಿ ಏನಾದ್ರೂ ಇನ್ಸಿಡೆಂಟ್ ಹಿಂದೆ ಆಗಿತ್ತಾ? ಆಗಿಲ್ಲ ಸರ್ ನಮ್ಮೂರಲ್ಲಿ. ಯಾವ ಫಸ್ಟ್ ಎಕ್ಸಾಕ್ಟ್ ಯಾವ ಸ್ಪಾಟ್ ಇದು? ಫತ್ತೇಪುರ ಯಾವ ಸ್ಪಾಟ್ ಇದು? ಇಲ್ಲಿ ಏನಿದೆ ಸುತ್ತಮುತ್ತ? ಏನಿದೆ ಸುತ್ತಮುತ್ತ? ಅಜ್ಜಯ್ಯನ ಟೆಂಪಲ್ ಐತ್ರಿ, ಈ ಕಡೆಗೆ ಬಸವೇಶ್ವರ ಟೆಂಪಲ್ ಐತ್ರಿ, ನಂದಿಗುಡಿ ಸೇತುವೆ ಐತ್ರಿ. ನಿಮ್ಗೆ ಯಾರು ಫೋನ್ ಮಾಡಿ ಹೇಳಿದ್ರು ಇಲ್ಲಿ ಬಾಡಿ ಸಿಕ್? ದೋಸ್ತು ಫೋನ್ ಮಾಡಿದ್ರಿ. ಹೌದು ಸರ್. ನೋಡಿದ್ಯಾರು? ಮೊದಲು ನೋಡಿದ್ಯಾರು? ಅದ್ರ ಮಾಹಿತಿ ಸರ್ ನಮಗೆ ಫೋನ್ ಮಾಡಿದ್ರು ಸರ್. ನಮ್ ದೋಸ್ತ್ ಏನಂತ ಹೇಳಿದ್ರು ನಿಮ್ಗೆ? ನಮ್ಮ ಊರಾಗ ಬಾಡಿ ಬಂದತ್ತು, ಎಲ್ಲಿದ್ದೀನಿ ಅಂತ ಫೋನ್ ಮಾಡಿ ಸರ್. ನೀವು ಯೂಶುವಲ್ ಆಗಿ ಇಲ್ಲಿ ಇರ್ತೀರಿ? ಯಾವಾಗ್ಲೂ ಇರ್ತೀರಾ ನೀವು? ನಾವು ಒಂದೊಂದ್ ಟೈಮ್ ಬೆಂಗಳೂರಿಗೆ ಹೋಗ್ರಿ, ಒಂದೊಂದ್ ಟೈಮ್ ಮಂಗಳೂರಿಗೆ ಹೋಗಿ ಸರ್. ಬಾಡಿಗೆ ಗಾಡಿ ಬಿಡಿಸ್ತಾರೆ ನಾನು. ಎಲ್ಲ ಭಯ ಆಗಿಲ್ವಾ, ಆತಂಕ ಆಗಿಲ್ವಾ? ಇಲ್ಲೊಂದು ಡೆಡ್ ಬಾಡಿ ನಿಮ್ಮ ಊರು ಹೊಳೆಯಲ್ಲಿ ಸಿಕ್ತ ಹೇಳಿದಾಗ ಆಗತ್ ಸರ್. ಮತ್ತೆ ಎಲ್ಲರಿಗೂ ಭಯ ಆಗ್ಲೇಬೇಕು ಸರ್. ಈಗ ಯಾರೋ ಒಂದು ಕೊಂದು ಬಿಸಾಡಿದ್ರು ಆಕೆನ, ಅಲ್ಲಿ ಬಿಸಾಡಿ ಇಲ್ಲಿ ಸಿಕ್ತು ಅನ್ನೋದು. ನೀರಷ್ಟು ಫೋರ್ಸ್ ಇದೆಯಾ? ಫೋರ್ಸ್ ಐತಿ ಸರ್. ಫೋರ್ಸ್ ಐತಿ ಸರ್. ನೋಡಿ ಸರ್, ನಿಮ್ಗೆ ಕಾಣಬಹುದು ಸರ್, ಅಲ್ಲಿ ಫೋರ್ಸ್ ಐತಿ ಸರ್. ಆಯ್ತು ಸರ್. ಮೀನ್ ಹಿಡಿತಾರ ಈ ನದಿಯಲ್ಲಿ? ಹಿಡಿತಾರೆ ಸರ್. ಹೌದು ಸರ್. ಬಾಡಿ ಎಲ್ಲ ಡಿಕಂಪೋಸ್ ಆಗಿತ್ತು ಅನ್ನೋದು. ಮೀನ್ ತಿಂದಿರ್ಬೋದಲ್ವಾ? ಹೇಳಕ್ ಆಗಲ್ರಿ ಸರ್. ಕಲ್ ಬಂಡಿಗೆ ಎಲ್ಲಾರ ಹೊಡೆದು ಬಿದ್ದು ಏನಾರ ಇದಾಗಿತ್ತು ಅಂದ್ರೆ. ಇಲ್ಲೇ ಸಿಕ್ಕಿದ್ದು ಯಾಕೆ? ಇಲ್ಲಿ ಕಲ್ಬಂಡೆ ಜಾಸ್ತಿ ಇದೆ. ಬಂಡಿ ಜಾಸ್ತಿ ಐತಿ ಸರ್ ಇಲ್ಲಿ. ಈಗ ಈ ಕಲ್ ಬಿಟ್ರೆ ಮತ್ತೆ ಎಲ್ಲಿ ಸಿಗಂಗಿಲ್ಲ ಸರ್. ಸೀದಾ ನೇರ ಕುಡ್ಗಾತ್ರಿ. ಎಲ್ಲಿಗೆ ಹೋಗುತ್ತೆ ಈ ನದಿ? ಎಲ್ಲಿಗೆ ಹೋಗುತ್ತೆ ಇದು ಸರ್? ಹೊಸಪೇಟೆ ಹೋಗತ್ ಸರ್. ನೋಡಿದವರು, ಆ ನಂತರ ಫೋನ್ ಮಾಡಿ ಹೇಳಿದವರು, ಸ್ಥಳೀಯರು ಹೇಳ್ತಿರುವಂತ ಮಾತಿದು ಹಿಂಗಿದೆ, 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 ಇಲ್ಲಾಯ್ತು ಅನ್ನೋದೆಲ್ಲವೂ ಕೂಡ ಇದೇ ಫಸ್ಟ್ ಆಗಿದ್ದಂತೆ ಈ ರೀತಿ ಒಂದು ಇನ್ಸಿಡೆಂಟ್. ಸದ್ಯಕ್ಕೆ ರಿಪಬ್ಲಿಕ್ ಕನ್ನಡ ಇದರ ಜಾಡು ಹಿಡಿದು ಹೊರಟಾಗ ಒಂದೊಂದೇ ವಿಚಾರವೂ ಈಗ ಬಯಲಾಗ್ತಾ ಇದೆ. ಕ್ಯಾಮರಾ ಪರ್ಸನ್ ಮಹೇಶ್ ಜೊತೆಗೆ ನಾನು ರಂಜಿತ್ ಶಿರಿಯಾರ್, ಹಾವೇರಿ. ಹ್ಯಾಶ್ಟ್ಯಾಗ್ ಜಸ್ಟಿಸ್ ಫಾರ್ ಸ್ವಾತಿ ರಿಪಬ್ಲಿಕ್ ಕನ್ನಡ ಕೂಡ ದೊಡ್ಡ ಮಟ್ಟದ ಅಭಿಯಾನವನ್ನು ನಡೆಸ್ತಾ ಇದೆ. ಈ ಸ್ವಾತಿ ಕೊಲೆಯ ಭೀಕರತೆ ಯಾವ ರೀತಿಯಾಗಿದೆ ಅಂತ ಹೇಳಿದ್ರೆ, ರಾಣೆಬೆನ್ನೂರಿನ ಫತ್ತೇಪುರದಲ್ಲಿ ತುಂಗಾಭದ್ರಾ ನದಿಯಲ್ಲಿ ಶವ ಸಿಕ್ಕಿದೆ. ಸ್ವಾತಿ ಮೃತದೇಹ ಸಿಕ್ಕ ಸ್ಥಳದಿಂದ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಕೂಡ ಮಾಡ್ತಾ ಇದೆ. ನಮ್ಮೂರಲ್ಲಿ ಇದೇ ಮೊದಲು ನದಿಯಲ್ಲಿ ಹೆಣ ತೇಲಿ ಬಂದಿದ್ದು, ನದಿ ನೀರಿನ ಹರಿವು ಜಾಸ್ತಿ ಇದೆ, ಹಾಗಾಗಿ ಶವ ತೇಲಿ ಬಂದಿದೆ. ನಮ್ಮ ಸ್ನೇಹಿತರೆಲ್ಲ ಸೇರಿ ದೇಹವನ್ನ ಹೊರಗಡೆ ತೆಗೆದ್ರು. ಮೃತದೇಹ ನೋಡಿದ ಸ್ಥಳೀಯರಿಂದ ರಿಪಬ್ಲಿಕ್ ಕನ್ನಡಕ್ಕೆ ಮಾಹಿತಿ. ಫತ್ತೇಪುರ ಗ್ರಾಮದಲ್ಲಿ ಹನುಮಂತನ ಗುಡಿಯ ಎದುರುಗಡೆ ಸ್ವಾತಿಯ ಮೃತದೇಹ 6ನೇ ತಾರೀಕು ಪತ್ತೆಯಾಗುತ್ತೆ. 3ನೇ ತಾರೀಕು ಆಕೆಯ ಕೊಲೆಯಾಗುತ್ತೆ. ಕೊಲೆಯಾಗಿ 6ನೇ ತಾರೀಕು ಮೃತದೇಹ ಪತ್ತೆಯಾಗುತ್ತೆ. ಅದು ಐಡೆಂಟಿಫೈ ಮಾಡ್ತಾರೆ. 7ನೇ ತಾರೀಕು ಆಕೆಯ ತಾಯಿ ಕೊಟ್ಟಂತ ಕಂಪ್ಲೇಂಟ್ ಆಧಾರದ ಮೇಲೆ. ಆ ದಿನ ಏನಾಯ್ತು ಸರ್? ತಮ್ಗೇನ್ ಮಾಹಿತಿ ಬಂತು ಸರ್? ನಮಗೆ ಫೋನ್ ಕರೆ ಬಂದ್ ಸರ್, ನಮ್ಮೂರಲ್ಲಿ ಡೆಡ್ ಬಾಡಿ ಐತಿ ಅಂತಂದು. ಆಮೇಲೆ ಕಡೆಗೆ ನಾವು ಮಕ್ಕಳೂರಾಗಿದ್ವಿ ಸರ್. ಅದನ್ನ ಬಿಟ್ರೆ ಮತ್ತೇನ್ ಮಾಹಿತಿ? ಅವತ್ತು ನಿಮ್ಗೆ ಏನ್ ಮಾಹಿತಿ ಕೊಟ್ರು ಸರ್? ಸರ್ ಡೆಡ್ ಬಾಡಿ ಬಂದೈತಿ ಅಂತ ಮಾಹಿತಿ ಕೊಟ್ರು ಸರ್. ಯಾರದ್ದು, ಏನು, ಎತ್ತ, ಎಲ್ಲಿ ಅಂತ ಹೇಳಿದ್ರು? ಎಲ್ಲಿ ಅಂತಂದ್ ಏನ್ ಹೇಳಿಲ್ಲ ಸರ್. ಅದು ಗೊತ್ತಾಗ್ತಾ ಇದ್ದಲ್ರಿ ಅದ್ರ ಮುಖ ಅಂತಂದು. ನೀವು ನೋಡಿದ್ರ ಅದ್ರ ಡೆಡ್ ಬಾಡಿ ಫೋಟೋ ನೋಡಿದ್ರಾ? ಫೋಟೋ ಗೀಟ ಏನೋ ನೋಡಿಲ್ಲ ಸರ್. ಹಂಗ ಫೋನ್ ಎಲ್ಲಿ ಸಿಕ್ತು ಅಂತ ಹೇಳಿದ್ರು? ಇಲ್ಲೇ ಸರ್, ಇದೇ ಜಾಗದಲ್ಲಿ ಸಿಕ್ತು ಅಂತ ಹೇಳಿದ್ರು. ಹೌದು ಸರ್. ಯಾಕೆ ಇದೇ ರೀತಿ ಏನಾದ್ರೂ ಇನ್ಸಿಡೆಂಟ್ ಹಿಂದೆ ಆಗಿತ್ತಾ? ಆಗಿಲ್ಲ ಸರ್ ನಮ್ಮೂರಲ್ಲಿ. ಯಾವ ಫಸ್ಟ್ ಎಕ್ಸಾಕ್ಟ್ ಯಾವ ಸ್ಪಾಟ್ ಇದು? ಫತ್ತೇಪುರ ಯಾವ ಸ್ಪಾಟ್ ಇದು? ಇಲ್ಲಿ ಏನಿದೆ ಸುತ್ತಮುತ್ತ? ಏನಿದೆ ಸುತ್ತಮುತ್ತ? ಅಜ್ಜಯ್ಯನ ಟೆಂಪಲ್ ಐತ್ರಿ, ಈ ಕಡೆಗೆ ಬಸವೇಶ್ವರ ಟೆಂಪಲ್ ಐತ್ರಿ, ನಂದಿಗುಡಿ ಸೇತುವೆ ಐತ್ರಿ. ನಿಮ್ಗೆ ಯಾರು ಫೋನ್ ಮಾಡಿ ಹೇಳಿದ್ರು ಇಲ್ಲಿ ಬಾಡಿ ಸಿಕ್? ದೋಸ್ತು ಫೋನ್ ಮಾಡಿದ್ರಿ. ಹೌದು ಸರ್. ನೋಡಿದ್ಯಾರು? ಮೊದಲು ನೋಡಿದ್ಯಾರು? ಅದ್ರ ಮಾಹಿತಿ ಸರ್ ನಮಗೆ
ಫೋನ್ ಮಾಡಿದ್ರು ಸರ್ ನಮ್ ದೋಸ್ತ. ದೋಸ್ತ್ ಏನಂತ ಹೇಳಿದ್ರೆ ನಿಮ್ಗೆ? ನಮ್ಮ ಊರಾಗ ಬಾಡಿ ಬಂದತ್ತು, ಎಲ್ಲಿದ್ದೀನಿ ನೀನು ಅಂತ ಫೋನ್ ಮಾಡಿ ಸರ್. ನೀವು ಯೂಶುವಲ್ ಆಗಿ ಇಲ್ಲಿ ಇರ್ತೀರಿ, ಯಾವಾಗ್ಲೂ ಇರ್ತೀರಾ ನೀವು? ನಾವು ಒಂದ್ ಟೈಮ್ ಬೆಂಗಳೂರಿಗೆ ಹೋಗ್ರಿ, ಒಂದೊಂದ್ ಟೈಮ್ ಮಂಗಳೂರಿಗೆ ಹೋಗಿ ಸರ್. ಬಾಡಿಗೆ ಗಾಡಿ ಬಿಡಿಸ್ತಾರೆ ನಾನು. ಎಲ್ಲ ಭಯ ಆಗಿಲ್ವಾ, ಆತಂಕ ಆಗಿಲ್ವಾ? ಇಲ್ಲೊಂದು ಡೆಡ್ ಬಾಡಿ ನಿಮ್ಮ ಊರು ಹೊಳೆಯಲ್ಲಿ ಸಿಕ್ತಿದಾಗ ಆಗತ್ ಸರ್, ಮತ್ತೆ ಎಲ್ಲರಿಗೂ ಭಯ ಆಗ್ಲೇಬೇಕು ಸರ್. ಈಗ ಯಾರೋ ಒಂದು ಕೊಂದು ಬಿಸಾಡಿದ್ರು, ಆಕೆನ ಅಲ್ಲಿ ಬಿಸಾಡಿ ಇಲ್ಲಿ ಸಿಕ್ತು ಅನ್ನೋದು, ನೀರಷ್ಟು ಫೋರ್ಸ್ ಇದೆಯಾ? ಫೋರ್ಸ್ ಐತಿ ಸರ್, ಫೋರ್ಸ್ ಐತಿ ಸರ್. ನೋಡಿ ಸರ್, ನಿಮ್ಗೆ ಕಾಣಬಹುದು ಸರ್, ಅಲ್ಲಿ ಫೋರ್ಸ್ ಐತಿ ಸರ್. ಐತಿ ಸರ್. ಮೀನ್ ಹಿಡಿತಾರೆ ಈ ನದಿಯಲ್ಲಿ? ಹಿಡಿತಾರೆ ಸರ್. ಹೌದು ಸರ್. ಬಾಡಿ ಎಲ್ಲ ಡಿಕಂಪೋಸ್ ಆಗಿತ್ತು ಅನ್ನೋದು, ಮೀನ್ ತಿಂದಿರ್ಬೋದಲ್ವಾ? ಹೇಳಕ್ ಆಗಲ್ರಿ ಸರ್. ಕಲ್ ಬಂಡಿಗೆ ಎಲ್ಲಾರ ಹೊಡೆದು ಬಿದ್ದು ಏನಾರ ಇದಾಗಿತ್ತು ಅಂದ್ರೆ. ಇಲ್ಲೇ ಸಿಕ್ಕಿದ್ದೆ ಯಾಕೆ? ಇಲ್ಲಿ ಕಲ್ಬಂಡೆ ಜಾಸ್ತಿ ಇದೆ. ಬಂಡಿ ಜಾಸ್ತಿ ಐತಿ ಸರ್ ಅಲ್ಲಿ. ಈಗ ಈ ಕಲ್ ಬಿಟ್ರೆ ಮತ್ತೆ ಎಲ್ಲಿ ಸಿಗಂಗಿಲ್ಲ ಸರ್. ಸೀದಾ ನೇರ ಕುಡ್ಗಾತ್ರಿ. ಎಲ್ಲಿಗೆ ಹೋಗುತ್ತೆ ಈ ನದಿ? ಎಲ್ಲಿಗೆ ಹೋಗುತ್ತೆ ಇದು ಸರ್? ಹೊಸಪೇಟೆ ಹೋಗತ್ ಸರ್. ನೋಡಿದವರು, ಆ ನಂತರ ಫೋನ್ ಮಾಡಿ ಹೇಳಿದವರು, ಸ್ಥಳೀಯರು ಹೇಳ್ತಿರುವಂತ ಮಾತಿದು. ಹಿಂಗಿದೆ 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 ಇಲ್ಲಾಯ್ತು ಅನ್ನೋದೆಲ್ಲವೂ ಕೂಡ ಇದೇ ಫಸ್ಟ್ ಆಗಿದ್ದಂತೆ ಈ ರೀತಿ ಒಂದು ಇನ್ಸಿಡೆಂಟ್. ಸದ್ಯಕ್ಕೆ ರಿಪಬ್ಲಿಕ್ ಕನ್ನಡ ಇದರ ಜಾಡು ಹಿಡಿದು ಹೊರಟಾಗ ಒಂದೊಂದೇ ವಿಚಾರವೂ ಈಗ ಬಯಲಾಗ್ತಾ ಇದೆ. ಕ್ಯಾಮರಾ ಪರ್ಸನ್ ಮಹೇಶ್ ಜೊತೆಗೆ ನಾನು ರಂಜಿತ್ ಶಿರಿಯಾರ್, ಹಾವೇರಿ. ಹ್ಯಾಶ್ಟ್ಯಾಗ್ ಜಸ್ಟಿಸ್ ಫಾರ್ ಸ್ವಾತಿ. ರಿಪಬ್ಲಿಕ್ ಕನ್ನಡ ಕೂಡ ದೊಡ್ಡ ಮಟ್ಟದ ಅಭಿಯಾನವನ್ನ ನಡೆಸ್ತಾ ಇದೆ. ಈ ಸ್ವಾತಿ ಕೊಲೆಯ ಭೀಕರತೆ ಯಾವ ರೀತಿಯಾಗಿದೆ ಅಂತ ಹೇಳಿದ್ರೆ, ರಾಣೆಬೆನ್ನೂರಿನ ಫತ್ತೇಪುರದಲ್ಲಿ ತುಂಗಾಭದ್ರಾ ನದಿಯಲ್ಲಿ ಶವ ಸಿಕ್ಕಿದೆ. ಸ್ವಾತಿ ಮೃತದೇಹ ಸಿಕ್ಕ ಸ್ಥಳದಿಂದ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಕೂಡ ಮಾಡ್ತಾ ಇದೆ. ನಮ್ಮೂರಲ್ಲಿ ಇದೇ ಮೊದಲು ನದಿಯಲ್ಲಿ ಹೆಣ ತೇಲಿ ಬಂದಿದ್ದು, ನದಿ ನೀರಿನ ಹರಿವು ಜಾಸ್ತಿ ಇದೆ, ಹಾಗಾಗಿ ಶವ ತೇಲಿ ಬಂದಿದೆ. ನಮ್ಮ ಸ್ನೇಹಿತರೆಲ್ಲ ಸೇರಿ ದೇಹವನ್ನ ಹೊರಗಡೆ ತೆಗೆದ್ರು. ಮೃತದೇಹ ನೋಡಿದ ಸ್ಥಳೀಯರಿಂದ ರಿಪಬ್ಲಿಕ್ ಕನ್ನಡಕ್ಕೆ ಮಾಹಿತಿ. ಫತ್ತೇಪುರ ಗ್ರಾಮದಲ್ಲಿ ಹನುಮಂತನ ಗುಡಿಯ ಎದುರುಗಡೆ ಸ್ವಾತಿಯ ಮೃತದೇಹ 6ನೇ ತಾರೀಕು ಪತ್ತೆಯಾಗುತ್ತೆ. 3ನೇ ತಾರೀಕು ಆಕೆಯ ಕೊಲೆಯಾಗುತ್ತೆ. ಕೊಲೆಯಾಗಿ 6ನೇ ತಾರೀಕು ಮೃತದೇಹ ಪತ್ತೆಯಾಗುತ್ತೆ. ಅದು ಐಡೆಂಟಿಫೈ ಮಾಡ್ತಾರೆ. 7ನೇ ತಾರೀಕು ಆಕೆಯ ತಾಯಿ ಕೊಟ್ಟಂತ ಕಂಪ್ಲೇಂಟ್ ಆಧಾರದ ಮೇಲೆ. ಆ ದಿನ ಏನಾಯ್ತು ಸರ್? ತಮ್ಗೇನ್ ಮಾಹಿತಿ ಬಂತು ಸರ್? ನಮಗೆ ಫೋನ್ ಕರೆ ಬಂದ್ ಸರ್, ನಮ್ಮೂರಲ್ಲಿ ಡೆಡ್ ಬಾಡಿ ಐತಿ ಅಂತಂದು. ಆಮೇಲೆ ಕಡೆಗೆ ನಾವು ಮಂಗಳೂರಾಗಿದ್ವಿ ಸರ್. ಅದನ್ನ ಬಿಟ್ರೆ ಮತ್ತೆ ಏನ್ ಮಾಹಿತಿ? ಅವತ್ತು ನಿಮ್ಗೆ ಏನ್ ಮಾಹಿತಿ ಕೊಟ್ರು ಸರ್? ಸರ್ ಡೆಡ್ ಬಾಡಿ ಬಂದೈತಿ ಅಂತ ಮಾಹಿತಿ ಕೊಟ್ರು ಸರ್. ಯಾರದ್ದು, ಏನು, ಎತ್ತ, ಎಲ್ಲಿ ಅಂತ ಹೇಳಿದ್ರು? ಎಲ್ಲಿ ಅಂತಂದು ಏನ್ ಹೇಳಿಲ್ಲ ಸರ್. ಅದು ಗೊತ್ತಾಗ್ತಾ ಇದ್ದಲ್ರಿ ಅದ್ರ ಮುಖ ಅಂತಂದು. ನೀವು ನೋಡಿದ್ರ ಅದ್ರ ಡೆಡ್ ಬಾಡಿ ಫೋಟೋ ನೋಡಿದ್ರಾ? ಫೋಟೋ ಗೀಟ ಏನೋ ನೋಡಿಲ್ಲ ಸರ್. ಹಂಗ ಫೋನ್ ಎಲ್ಲಿ ಸಿಕ್ತು ಅಂತ ಹೇಳಿದ್ರು? ಇಲ್ಲೇ ಸರ್, ಇದೇ ಜಾಗದಲ್ಲಿ ಸಿಕ್ತು ಅಂತ ಹೇಳಿದ್ರು. ಹೌದು ಸರ್. ಯಾಕೆ ಇದೇ ರೀತಿ ಏನಾದ್ರು ಇನ್ಸಿಡೆಂಟ್ ಹಿಂದೆ ಆಗಿತ್ತಾ? ಆಗಿಲ್ಲ ಸರ್ ನಮ್ಮೂರಲ್ಲಿ. ಯಾವ ಫಸ್ಟ್ ಎಕ್ಸಾಕ್ಟ್ ಯಾವ ಸ್ಪಾಟ್ ಇದು? ಫತ್ತೇಪುರ ಯಾವ ಸ್ಪಾಟ್ ಇದು? ಇಲ್ಲಿ ಏನಿದೆ ಸುತ್ತಮುತ್ತ? ಏನಿದೆ ಸುತ್ತಮುತ್ತ? ಅಜ್ಜಯ್ಯನ ಟೆಂಪಲ್ ಐತ್ರಿ, ಈ ಕಡೆಗೆ ಬಸವೇಶ್ವರ ಟೆಂಪಲ್ ಐತ್ರಿ, ನಂದಿಗುಡಿ ಸೇತುವೆ ಐತ್ರಿ. ನಿಮ್ಗೆ ಯಾರು ಫೋನ್ ಮಾಡಿ ಹೇಳಿದ್ರು ಇಲ್ಲಿ ಬಾಡಿ ಸಿಕ್ತು? ನಮ್ ದೋಸ್ತು ಫೋನ್ ಮಾಡಿದ್ರಿ. ಹೌದು ಸರ್. ನೋಡಿದ್ಯಾರು? ಮೊದಲು ನೋಡಿದ್ಯಾರು? ಅದ್ರ ಮಾಹಿತಿ ಸರ್ ನಮಗೆ ಫೋನ್ ಮಾಡಿದ್ರು ಸರ್ ನಮ್ ದೋಸ್ತು. ಏನಂತ ಹೇಳಿದ್ರು ನಿಮ್ಗೆ? ನಮ್ಮ ಊರಾಗ ಬಾಡಿ ಬಂದತ್ತು, ಎಲ್ಲಿದ್ದೀನಿ ನೀನು ಅಂತ ಫೋನ್ ಮಾಡಿ ಸರ್. ನೀವು ಯೂಶುವಲ್ ಆಗಿ ಇಲ್ಲಿ ಇರ್ತೀರಿ, ಯಾವಾಗ್ಲೂ ಇರ್ತೀರಾ ನೀವು?